ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ಯಾವುದೋ ಒಂದು ವಿಷಯದಲ್ಲಿ ಪ್ರತಿದಿನ ದುಃಖ ಪಡುವಂಥದ್ದು, ಪ್ರತಿ ಸಮಸ್ಯೆಗೂ ದುಃಖಕ್ಕೆ ಒಳಗಾಗುವಂಥದ್ದು, ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ರೀತಿಯ ಸಮಸ್ಯೆಗಳು ನಿಮ್ಮನ್ನು ಬೆನ್ನಟ್ಟಿ ಕಾಡ್ತಾ ಇದೆ. ಏನು ಮಾಡಿದ್ರು, ಯಾವ ಪೂಜೆ ಮಾಡಿದ್ರು ನಮಗೆ ಯಾವುದೇ ರೀತಿ ಒಳ್ಳೆಯದಾಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕುಲದೇವರ ಆಶೀರ್ವಾದ ನಿಮಗೆ ಬೇಕಾಗಿರೋ ಅನ್ನೋ ಸೂಚನೆ ಅದಾಗಿರುತ್ತೆ. ಅದಕ್ಕೋಸ್ಕರ ನೀವು ಪ್ರತಿದಿನ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಸೋಮವಾರದ ದಿನಗಳಲ್ಲಿ ಸಂಜೆಯ ಸಮಯದಲ್ಲಿ, ಅಂದರೆ ಸೂರ್ಯ ಮುಳುಗುವಂಥ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿ ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಅದು ಗಂಡು ಮಕ್ಕಳಾಗಿದ್ರೂ ಪರವಾಗಿಲ್ಲ, ಹೆಣ್ಮಕ್ಳಾಗಿದ್ರೂ ಪರವಾಗಿಲ್ಲ, ಅವರು ಮಾಡ್ಕೊಳ್ಬೇಕಾದಂಥ ಒಂದು ಪ್ರಾರ್ಥನೆ ಅಂತ ಅಂದರೆ, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಯಾವುದಾದ್ರೂ ತಪ್ಪು ನನ್ನಿಂದ ಆಗಿದ್ದರೆ ಅದನ್ನು ಕ್ಷಮಿಸಿ ನನಗೆ ಒಂದು ಜೀವನದಲ್ಲಿ ನೆಮ್ಮದಿನ ನೀವು ಕರುಣಿಸಿ ಅಂತ ಹೇಳಿ ನಿಮ್ಮ ಕುಲದೇವರ ಹತ್ರ ನೀವು ಸಂಕಲ್ಪ ಮಾಡ್ಕೊಬೇಕು. ಆ ಕುಲದೇವರನ್ನು ನೀವು ಪ್ರಾರ್ಥನೆ ಮಾಡುವಾಗ ಒಂದು ಸ್ಪೂನಷ್ಟು ಬಿಳಿ ಸಾಸಿವೆನ ನೀವು ನಿಮ್ಮ ಕೈಯಲ್ಲಿ ಹಿಡ್ಕೊಬೇಕು. ಆ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ, ನಿಮ್ಮ ತಂದೆ ತಾಯಿ ಹೆಸರು, ನೀವು ಹುಟ್ಟಿದ ಸಮಯ ಪ್ರತಿಯೊಂದು ಎಲ್ಲ ಹೇಳ್ಕೊಂಡು, ತದನಂತರ ನಿಮಗೆ ಯಾವ ರೀತಿ ಕಷ್ಟ ಆಗ್ತಾ ಇದೆ, ಯಾವ ರೀತಿ ನೋವನ್ನು ನೀವು ಅನುಭವಿಸ್ತಾ ಇದ್ದೀರಾ, ನಿಮಗೆ ಯಾವುದರಿಂದ ನಿಮಗೆ ಸಮಸ್ಯೆ ಕಾಡ್ತಿದೆ, ಹಣದ ಸಮಸ್ಯೆನಾ, ಅಥವಾ ಆರೋಗ್ಯದ ಸಮಸ್ಯೆನಾ, ಅಥವಾ ಮಾಟಮಂತ್ರದ ಸಮಸ್ಯೆನಾ, ಅಥವಾ ಸಂತಾನ ಸಮಸ್ಯೆನಾ, ಅಥವಾ ಮದುವೆ ಸಮಸ್ಯೆನಾ, ಅಥವಾ ನೀವು ಸುತ್ತಮುತ್ತ ಮಾಡ್ತಿರೋಂಥ ಕೆಲಸದ ಸಮಸ್ಯೆನಾ, ಅಥವಾ ಶತ್ರು ಸಮಸ್ಯೆನಾ, ಯಾವ ರೀತಿ ಸಮಸ್ಯೆ ಇದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅಂಥ ಸಮಸ್ಯೆನ ನೀವು ಹೇಳ್ಕೊಬೇಕಾಗುತ್ತೆ. ನಿಮ್ಮ ಕುಲದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಬೇಕು. ನನಗೆ ಈ ನೋವಿನಿಂದ ನನ್ನನ್ನು ವಿಮುಕ್ತಿಗೊಳಿಸಿ, ನನಗೆ ನೆಮ್ಮದಿ ಕೊಡಿ, ನಾನು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಕೊಡಿ ಅಂತ ನೀವು ಕೇಳಿಕೊಂಡು ದೇವರ ಮುಂದೆ ತುಪ್ಪದ ದೀಪ ಎಲ್ಲ ಹಚ್ಚಿರ್ತೀರ, ಅಥವಾ ಮಾಮೂಲಿ ಎಣ್ಣೆ ದೀಪಗಳನ್ನು ಹಚ್ಚಿರ್ತೀರ. ಗೋಧೂಳಿ ಸಮಯದಲ್ಲಿ ಆ ಬಿಳಿ ಸಾಸಿವೆನ ಹಿಡ್ಕೊಂಡು ಎಲ್ಲ ಪ್ರಾರ್ಥನೆ ಮಾಡಿದ ನಂತರ ನೀವು ಆಚೆ ಬರಬೇಕಾಗುತ್ತೆ. ನಿಮ್ಮ ಮನೆಯ ಪ್ರವೇಶ ದ್ವಾರದಿಂದ ಆಚೆ ಬಂದು ನಿಮ್ಮ ತಲೆಯಿಂದ ಪಾದದವರೆಗೆ ನಿಮಗೆ ನೀವು 7 ಬಾರಿ ದೃಷ್ಟಿನ ತಕ್ಕೊಬೇಕಾಗತ್ತೆ. ಅದಾದಮೇಲೆ ನೀವು ಒಂದು ಸಾರಿ ತಲೆ ಹತ್ರ ಬಂದು ನೀವು ಒಂದು ಸಾರಿ ಬಲಗಡೆಯಿಂದ 7 ಸಾರಿ ದೃಷ್ಟಿ ತೆಗೆದು, ಎಡಗಡೆಯಿಂದ 7 ಸಾರಿ ದೃಷ್ಟಿನ ನೀವು ತೆಗೆದು ಆ ಬಿಳಿ ಸಾಸಿವೆನ ಆಚೆ ಎಸೆಯುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇದನ್ನು ನೀವು ವಾರಕ್ಕೆ ಒಂದು ಸಾರಿ ನೀವು ಈ ಪ್ರಯೋಗನ ನೀವು ಮಾಡ್ತಾ ಬಂದಿದ್ದೆ ಆದರೆ ದಿನ ಕ್ರಮೇಣ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಆಗ್ತಿರುವಂಥ ದುಃಖ ದಿನೇ ಕ್ರಮೇಣ ಆಗೋದಕ್ಕೆ ಕುಲದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ಇದನ್ನು ನೀವು ಪ್ರತಿ ಸೋಮವಾರದ ಸಮಯದಲ್ಲಿ ಮಾಡಬೇಕಾಗುತ್ತೆ. ಸಣ್ಣ ಪರಿಹಾರ, ಖಂಡಿತವಾಗ್ಲೂ ನಮ್ಮ ಕುಲದೇವರ ಆಶೀರ್ವಾದ ಬೇಕು ಅಂದರೆ ನಾವು ಈ ಸಣ್ಣ ಪರಿಹಾರನ ಮಾಡ್ಕೊಬೇಕಾಗುತ್ತೆ. ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.